ನೀನು ಅನೇಕ ಬಾರಿ ನನ್ನನ್ನು ಕೇಳುತ್ತೀಯೆ, ಒಳ್ಳೆಯವನಾಗಿದ್ದರೂ ನನಗೇಕೆ ಕಷ್ಟಗಳು ಬರುತ್ತವೆ? ಇಂದು ನಾನು ನಿನಗೆ ಉತ್ತರವನ್ನು ಶಾಸ್ತ್ರಗಳಿಂದಲ್ಲ, ಪ್ರಕೃತಿಯಿಂದ ಹೇಳುತ್ತೇನೆ. ಏಕೆಂದರೆ ನನ್ನ ಸೃಷ್ಟಿಯ ಪ್ರತಿಯೊಂದು ಅಂಶವೂ ಒಂದು ಮಹಾನ್ ಗುರು. ಕಣ್ಣು ತೆರೆದು ನೋಡು, ಮನಸ್ಸು ತೆರೆದು ಕೇಳು. ಪ್ರಕೃತಿಯೇ ನಿನಗೆ ಧರ್ಮದ ರಹಸ್ಯವನ್ನು ತಿಳಿಸುತ್ತದೆ. ಒಮ್ಮೆ ಪ್ರಕೃತಿಯನ್ನು ಗಮನಿಸಿ ನೋಡು. ಮರಕ್ಕೆ ಕಲ್ಲು ಹೊಡೆದರೂ ಅದು ಕೋಪಗೊಳ್ಳುವುದಿಲ್ಲ. ಪ್ರತಿಯಾಗಿ ಸಿಹಿಯಾದ ಹಣ್ಣನ್ನೇ ಕೊಡುತ್ತದೆ. ಏಕೆಂದರೆ ಅದರ ಸ್ವಭಾವ ಕೊಡುವುದು, ಪ್ರತೀಕಾರ ಮಾಡುವುದಲ್ಲ. ಹಾಗೆಯೇ ನಿನ್ನನ್ನು ನೋಯಿಸಿದವರ ಕಾರಣಕ್ಕೆ ನಿನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ. ಅವರ ಕರ್ಮ ಅವರೊಂದಿಗೆ ಇರುತ್ತದೆ, ನಿನ್ನ ಧರ್ಮ ನಿನ್ನೊಂದಿಗೆ ಇರುತ್ತದೆ. ನದಿಯನ್ನು ನೋಡು, ಅದು ತನ್ನ ನೀರನ್ನು ತಾನೇ ಕುಡಿಯುವುದಿಲ್ಲ. ಸಾವಿರಾರು ಜೀವಿಗಳ ದಾಹವನ್ನು ನೀಗಿಸುತ್ತದೆ. ಅದಕ್ಕಾಗಿಯೇ ಅದು ಪವಿತ್ರವೆಂದು ಕರೆಯಲ್ಪಡುತ್ತದೆ. ನಿನ್ನ ಜೀವನವು ನಿನಗಾಗಿ ಮಾತ್ರವಲ್ಲ, ಮತ್ತೊಬ್ಬರ ಕಣ್ಣೀರನ್ನು ಒರೆಸಿದಾಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ. ಕಮಲವನ್ನು ನೋಡು, ಅದು ಕೆಸರಿನಲ್ಲೇ ಹುಟ್ಟಿದರೂ ತನ್ನ ಸೌಂದರ್ಯ ಮತ್ತು ಪರಿಮಳವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಈ ಲೋಕದಲ್ಲಿ ಎಷ್ಟೇ ನಕಾರಾತ್ಮಕತೆ ಇದ್ದರೂ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಿನ್ನ ಜೀವನವು ಕಮಲದಂತೆ ಅರಳುತ್ತದೆ. ಆದ್ದರಿಂದ ಪ್ರಾರ್ಥನೆ. ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯೂ ನಿನಗೆ ಒಂದು ಪಾಠವನ್ನು ಕಲಿಸುತ್ತಿದೆ. ಕೇಳವ ಮನಸ್ಸಿದ್ದರೆ ಗಾಳಿಯ ಸದ್ದಿನಲ್ಲೂ ಜ್ಞಾನದ ಧ್ವನಿ ಕೇಳಿಸುತ್ತದೆ. ನಿನ್ನ ಧರ್ಮವನ್ನು ಬಿಡಬೇಡ. ಸೂರ್ಯನನ್ನು ನೋಡು, ಅವನು ಪ್ರತಿದಿನ ಉದಯಿಸುತ್ತಾನೆ. ಯಾರಾದರೂ ಅವನನ್ನು ಹೊಗಳಲಿ, ನಿಂದಿಸಲಿ, ಅವನು ತನ್ನ ಕರ್ತವ್ಯವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಹಾಗೆಯೇ ನಿನ್ನ ಕರ್ತವ್ಯವನ್ನು ಜನರ ಪ್ರಶಂಸೆಗಾಗಿ ಮಾಡಬೇಡ, ಅದು ನಿನ್ನ ಧರ್ಮವೆಂದು ಮಾಡಿ. ಮೋಡಗಳು ಕೆಲವೊಮ್ಮೆ ಸೂರ್ಯನನ್ನು ಮುಚ್ಚಬಹುದು, ಆದರೆ ಸೂರ್ಯನ ಬೆಳಕನ್ನು ಶಾಶ್ವತವಾಗಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲೂ ದುಃಖ, ಅವಮಾನ ಮತ್ತು ಸೋಲುಗಳು ಬರಬಹುದು, ಆದರೆ ಅವು ನಿನ್ನ ನಿಜವಾದ ಸಾಮರ್ಥ್ಯವನ್ನು ಎಂದಿಗೂ ನಾಶ ಮಾಡಲಾರವು. ಸಮಯ ಬಂದಾಗ ಮೋಡಗಳು ಸರಿಯುವಂತೆ ನಿನ್ನ ಜೀವನದಲ್ಲೂ ಬೆಳಕು ಮತ್ತೆ ಮೂಡುತ್ತದೆ. ಆದ್ದರಿಂದ ಪ್ರಾರ್ಥನೆ. ಕತ್ತಲೆಯನ್ನು ನೋಡಿ ಹೆದರಬೇಡ, ಅದು ಬೆಳಕು ಬರಲಿರುವ ಸಂಕೇತವೂ ಆಗಿರಬಹುದು. ಕರ್ತವ್ಯವನ್ನು ಬಿಡಬೇಡ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ಸೂರ್ಯನು ಪ್ರತಿದಿನ ಉದಯಿಸುವಂತೆ ಧರ್ಮದ ಮಾರ್ಗದಲ್ಲಿ ನಡೆಯುವವನ ಜೀವನದಲ್ಲೂ ವಿಜಯವು ಒಂದು ದಿನ ಖಂಡಿತ ಉದಯಿಸುತ್ತದೆ.